ಸಚಿವ ಅಶ್ವಥ್ ನಾರಾಯಣ ಅವರು ಮಾತಾಡಿದ್ರು. ಮಂಡ್ಯ ಮದ್ದೂರು ಜನರಿಗೆ ವಿಶ್ವಾಸ ತುಂಬುವುದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅಂತ ಹೇಳಿ ಅಶ್ವಥ್ ನಾರಾಯಣ ಅವರು ರಿಯಾಕ್ಷನ್ ಕೊಟ್ಟರು. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಬಟ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತಂದ್ರು ಅಶ್ವಥ್ ನಾರಾಯಣ. ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಜನರ ನೆಮ್ಮದಿ ಹಾಳಾಗ್ಬಿಟ್ಟಿದೆ, ಈ ಘಟನೆಗೆ ತುಷ್ಟೀಕರಣ ರಾಜಕಾರಣವೇ ಕಾರಣ ಅಂತ ಗುಡುಗಿದ್ದಾರೆ. ಅಧಿಕಾರಕ್ಕೆ ಬಂದ ದಿನದಿಂದಲೂ ತುಷ್ಟೀಕರಣದ ರಾಜಕಾರಣ, ಓಲೈಸುವ ಒಂದು ರಾಜಕಾರಣವನ್ನ ಮಾಡ್ತಿದ್ದಾರೆ. ನಮ್ಮ ತಾಳ್ಮೆಯನ್ನ ಪರೀಕ್ಷೆಯನ್ನು ಮಾಡ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷ ನಾಗಮಂಗಲದಲ್ಲಿ ಸುರೇಶ್ ಗೌಡ್ರೆ, ಕಳೆದ ವರ್ಷ ನಾಗಮಂಗಲದಲ್ಲಿ ಇದೇ ರೀತಿ ಗಣೇಶ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಮಸೀದಿಯಿಂದ ಕರ್ತೂರಾಟ ಮಾಡ್ತಾರೆ. ಕೆಲವರಲ್ಲಿ ಕೇಸಿ ಧ್ವಜವನ್ನ ಹನುಮ ಧ್ವಜವನ್ನ ಹಾಕ್ಲಿಕ್ಕೆ ಅನುಮತಿಯನ್ನು ಕೊಡಲ್ಲ ಅಂತ. ನಾವೇನು ಪಾಕಿಸ್ತಾನದಲ್ಲಿದ್ದೀವಾ? ಪಾಕಿಸ್ತಾನದಲ್ಲಿದ್ದೀವಾ? ನಮ್ಮ ದೇಶದಲ್ಲಿ ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂಸ್ತಾನ್, ನಮ್ಮ ದೇಶ ಭಾರತ ದೇಶದಲ್ಲಿದ್ದೀವಿ. ಇದು ಮಾಜಿ ಸಚಿವ ಅಶ್ವಥ್ ನಾರಾಯಣ ಅವರ ಮಾತಾಗಿತ್ತು. ಇನ್ನು ಮಾಜಿ ಸಂಸದೆ ಜೊತೆಗೆ ಹಿರಿಯ ನಟಿ ಸುಮಲತಾ ಅಂಬರೀಶ್ ಕೂಡ ಮಾತಾಡಿದ್ರು. ಅವರೇನಂದ್ರು ಬನ್ನಿ. ಆಂಜನೇಯನ ಒಂದು ಬಾವುಟನ ಹಾಸಿದ್ದಕ್ಕೆ ಯಾವ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ಆಂಜನೇಯನ ಒಂದು ಬಾವುಟನ ಹಾಸಿದ್ದಕ್ಕೆ ಯಾವ ರೀತಿ ಗಲಾಟೆಗಳಾಗ್ತದೆ ಆಗಿತ್ತ ಕಳೆದ ವರ್ಷ? ಏನಕ್ಕೆ ಪದೇ ಪದೇ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದೆ ಅಂದ್ರೆ ತಪ್ಪಿಸ್ತಾರನ್ನ ತಪ್ಪಿಸ್ಕೊಳ್ಳುವಂತ ವ್ಯವಸ್ಥೆ ನಡೀತಾ ಇದೆ. ಅಮಾಯಕರಿಗೆ ಶಿಕ್ಷೆ ಆಗುವಂತ ಒಂದು ಕೆಲಸ ನಡೀತಾ ಇದೆ. ಈಗ ಮೊನ್ನೆ ಅಷ್ಟೇ ನಡೆದ ಒಂದು ಘಟನೆಯಲ್ಲಿ ಎಲ್ಲರ ಮೇಲೆ ಹೋಲ್ಸೇಲ್ ಆಗಿ ಕೇಸ್ಗಳು ಹಾಕಿದ್ದಾರೆ, ಮಹಿಳೆಯರನ್ನು ಬಿಟ್ಟಿಲ್ಲ. ಏನಿಗೆ ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಅದು ತಪ್ಪೇನಾ? ಆದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ನಮ್ಮ ಹಬ್ಬಗಳು ಆಚರಣೆ ಮಾಡುವಂತ ಅಧಿಕಾರ ನಮ್ಗಿಲ್ವಾ? ನಮ್ಮ ಭಕ್ತಿ ಭಾವನೆಯನ್ನ ಯಾವುದೋ ವರ್ಷದಲ್ಲಿ ಒಂದು ಎರಡು ಸಲ ನಾವು ಪ್ರದರ್ಶನೆ ಮಾಡೋಕೆ, ಅದು ಶಾಂತಿಯುತವಾಗಿ, ನಾವು ಯಾರನ್ನು ಏನು ವಿರೋಧ ಮಾಡಿಕೊಂಡು ಅಥವಾ ಇನ್ನೊಬ್ಬರನ್ನೇನೋ ನಾವು ಟಾಂಗ್ ಮಾಡ್ಕೊಂಡು ಮಾಡುವಂತ ಇದು ಒಂದು ಹಬ್ಬ ಅಲ್ಲ. ನಮ್ಮ ಭಕ್ತಿ, ನಾವು ನೂರಾರು ವರ್ಷಗಳು, ಸಾವಿರಾರು ವರ್ಷಗಳಿಂದ ಆಚರಿಸ್ತಾ ಬರುವಂತ ನಮ್ಮ ಪದ್ಧತಿಗೆ ನಮ್ಮ ಮೇಲೆ ಕಲ್ಲು ತೂರಾಟನ. ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಪ್ಪ? ನಾವು ಪಾಕಿಸ್ತಾನ